ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ವಿಳಂಬ ಆಗುವಂಥದ್ದಾಗಿರ್ಬೋದು, ಅದೇ ರೀತಿಯಾಗಿ ದಾಂಪತ್ಯದಲ್ಲಿ ಕಲಹ ಉಂಟಾಗ್ತಾ ಇರೋದು, ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಅರ್ಧಂಬರ್ಧಕ್ಕೆ ನಿಂತಿದೆ, ಇನ್ನು ಮನೆ ಕಟ್ಟಾಗಿದೆ ಆದರೆ ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ, ಈ ರೀತಿ ಸಾಕಷ್ಟು ರೀತಿಯ ತೊಂದರೆಗಳನ್ನು ನೋಡ್ತಾನೆ ಇರ್ತೀರಾ. ಪ್ರತಿಯೊಂದು ಕಷ್ಟಗಳು ಸಹ ಸರ್ವೇ ಸಾಮಾನ್ಯವಾಗಿ ಬಂದೇ ಬರುತ್ತೆ ಮನುಷ್ಯ ಅಂದಮೇಲೆ. ಅಂತಹ ಸಾಕಷ್ಟು ಒಂದಷ್ಟು ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ 9743554266. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು 9626278842 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೇರವಾಗಿ ನೀವು ಗುರುಮಾತಾ ಅವರ ಹತ್ರ ಮಾತಾಡ್ಬೋದು. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಗುರುಮಾತಾ, ಇನ್ನು ಇವತ್ತು ಮಂಗಳವಾರ ಬರೀ ನಾವು ಕೇವಲ ದುರ್ಗಾದೇವಿ ಆರಾಧನೆಯನ್ನ ಮಾಡ್ತೀವಿ ಅನ್ನುವಂಥದ್ದು ಎಲ್ಲರಿಗೂ ಸಹ ಸರ್ವೇ ಸಾಮಾನ್ಯವಾಗಿ ಗೊತ್ತು. ಇನ್ನು ನೀವು ವಿಶೇಷವಾಗಿ ಹೇಳಿದ್ರಿ ಮಂಗಳವಾರ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಸಹ ನಾವು ಮಾಡಬಹುದು ಅಂತ. ಯಾವ ಕಾರಣಕ್ಕೆ ಅಂದ್ರೆ ನಿಗದಿತವಾಗಿ ಆಂಜನೇಯ ಸ್ವಾಮಿಗೆ ಶನಿವಾರ ಅನ್ನೋದು ಮೀಸಲಾಗಿದೆ. ಶನಿವಾರ ಮಾತ್ರ ನಾವು ಆಂಜನೇಯ ಸ್ವಾಮಿಯ ಒಂದಷ್ಟು ದರ್ಶನ ಪಡ್ಕೊಳ್ಳೋದಾಗಿರ್ಬೋದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಶನಿವಾರ ಒಂದಷ್ಟು ಆರಾಧನೆ ಬಹಳ ಜೋರಾಗಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಮಂಗಳವಾರದ ವಿಶೇಷತೆ ಏನಿದೆ? ಖಂಡಿತ ನೋಡಿ, ಮಂಗಳವಾರ ಯಾಕೆ ನಾವು ಆಂಜನೇಯನ ಪ್ರಾಣದೇವರು ಅಂತಲೇ ಕರಿಬೇಕು? ಯಾಕೆ ಪ್ರಾಣದೇವ್ರನ್ನ ಆಂಜನೇಯನ ಬಜರಂಗಿ ಎಷ್ಟೋ ವಿಶೇಷದಿಂದ ನಾವು ಕರಿತೀವಿ. ಅಂಜಲಿ ಪುತ್ರ ಅಂತೀವಿ, ಆಂಜನೇಯ ಅಂತೀವಿ, ರಾಮದೂತ ಅಂತೀವಿ, ಬೇಕಾದಷ್ಟು ಹೆಸರಲ್ಲಿ ಅವ್ರಿಗೆ ನಾನಾ ಹೆಸರಿದೆ ಕರಿತೀವಿ. ಅದರಲ್ಲೂ ನೋಡಿ ಆಂಜನೇಯನಿಗೆ ಯಾಕೆ ಮಂಗಳವಾರ ದಿವಸ ಮಾಡಬೇಕು ಅಂತ ಅಂದರೆ, ನಾಮಗಿರಿ ನಾಮಕಲ್ಲಲ್ಲಿ, ನಾಮಕಲ್ ಅಂತ ತಮಿಳ್ನಾಡಲ್ಲಿ ಇದೆಯಲ್ಲ, ಆ ನಾಮಕಲ್ಲಲ್ಲಿ ಅವ್ರ ತಾಯಿಯಾದವರು ನೆಲೆ ಹಾಕಿಬಿಡ್ತಾರೆ. ಯಾಕೆ ಅಂತ ಅಂದರೆ ರಾಮದೂತ, ರಾಮನ ಜೊತೆಯಲ್ಲಿ ಇದ್ದಿದ್ದಂಥ ಆಂಜನೇಯ ರಾಮರ ಜೊತೆಗೆ ಹೋಗೋ ಅಂಥ ಟೈಮಲ್ಲಿ ರಾಮನ ಜೊತೆಯಲ್ಲಿ ಒಂದು ವಿಶೇಷತೆ ಇರುತ್ತೆ. ಏನು ಅಂತ ಅಂದರೆ, ಸ್ವಾಮಿ ಎಲ್ಲಿ ಸೀತಾದೇವಿ ಇದ್ದಾರೋ ಅದನ್ನು ನಾನು ನೋಡ್ಕೊಬಂದು ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಹುಡ್ಕಕ್ಕೆ ಹೋಗ್ತಾರೆ. ಹೋಗೋಂಥ ಸಮಯದಲ್ಲಿ ಒಂದು ಸಮುದ್ರದಲ್ಲಿ ದಾಟ ಅಂಥ ಸಮಯದಲ್ಲಿ ಒಂದು ಕಲ್ಲು ಸಿಗುತ್ತೆ ಅವರಿಗೆ. ಆ ಕಲ್ಲು ಮುದ್ದಾಗಿದ್ದಂಥ ಒಂದು ಕಲ್ಲು. ಆ ಕಲ್ಲನ್ನು ಅವ್ರಿಗೆ ಬಿಡೋದಕ್ಕೆ ಇಷ್ಟನೇ ಇರಲ್ಲ. ಆ ಕಲ್ಲನ್ನು ತನ್ನ ಕೈಯಿಂದ ಕಲ್ಲನ್ನು ಎತ್ಕೊಬಂದ್ಬಿಡ್ತಾರೆ. ಬಂದು ನಾಮಕಲ್ಲ ಹತ್ರ ಬರುವಾಗ ಅವ್ರ ತಾಯಿ ಅಲ್ಲಿರ್ತಾರೆ. ನಾಮಕಲ್ಲಲ್ಲಿ ಅವ್ರ ತಾಯಿ ಕೈಲೇ ಕೊಡ್ತಾರೆ. ಅವ್ರ ತಾಯಿ ಕೈಲೇ ಕೊಟ್ಟಂಥ ಸಮಯದಲ್ಲಿ ಆ ತಾಯಿ ಕೈಯಲ್ಲಿ ಇಟ್ಕೊಂಡು ರಾಮ ನಾಮ ಸ್ಮರಣೆ ಮಾಡ್ತಾ ಇರ್ತಾರೆ. ರಾಮ 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 ಅಂತ ಆ ಕಲ್ಲನ್ನು ಕೈಲಿಟ್ಕೊಂಡು ನಾಮ ಹೇಳ್ತಾ 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 ಅದು ಕಲ್ಲಾಗ್ಬಿಡುತ್ತೆ. ನೋಡಿ, ಅದು ಕಲ್ಲಾಗಿದ್ದ ತಕ್ಷಣ ದೊಡ್ಡದೊಂದು ಬೆಟ್ಟನೇ ಆಗ್ಬಿಡುತ್ತೆ. ಹಾಗಾಗಿ ಆಂಜನೇಯ ಬಂದು ಕೇಳ್ತಾರೆ, ಅಮ್ಮ ಕಲ್ಲನ್ನು ಕೊಟ್ಟನಲ್ಲ, ಕಲ್ಲನ್ನು ಕೊಡಮ್ಮ, ಈಗ ನಾನು ಶ್ರೀರಾಮಚಂದ್ರ ಮೂರ್ತಿ ನಾನು ನೋಡೋಕ್ಕೆ ಹೋಗಬೇಕು, ಕೊಡಿ ಅಂತ ಕೇಳಿ ತಾಯಿ ಹತ್ರ ಹೋಗಿ ಆ ಕೊಟ್ಟಂಥ ಕಲ್ಲು ಕಣ್ಣು ಮುಚ್ಕೊಂಡಿರ್ತಾರೆ. ಆ ತಾಯಿ ಈಗ ಇಟ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಆ ತಾಯಿ ಕೈ ಒಳಗಡೆನೆ ಕಲ್ಲಾಗ್ಬಿಡುತ್ತೆ. ನಾಮದಿಂದ ಅವ್ರು ಹೇಳಿದ್ದಂಥ ನಾಮ ರಾಮ 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 ಅಂತ ಹೇಳ್ತಾ ಇದ್ದಿದ್ದಂಥ ನಾಮ, ಅದು ಆ ನಾಮದಿಂದನೇ ಆ ಕಲ್ಲು ನಾಮಕಲ್ಲಾಗ್ಬಿಡುತ್ತೆ. ಆಗ ಕಲ್ಲನ್ನ ಅವ್ರು ಎತ್ಕೊಳ್ಳೋಕೆ ಹೋಗ್ತಾರೆ, ಕೈಯಿಂದ ಬರಲ್ಲ. ಎಷ್ಟೋ ಪ್ರಯತ್ನ ಪಡ್ತಾರೆ, ಬರೋದಿಲ್ಲ. ಆ ತಾಯಿನೂ ಅಲ್ಲೇ ಪ್ರತಿಷ್ಠೆ ಆಗಿಬಿಡ್ತಾರೆ, ಕೈ ಸಮೇತ ಕಲ್ಲು ಹಾಗೇ ಇರುತ್ತೆ. ಹಾಗಾಗಿ ಇವಾಗಲೂ ಸಹ ನಾಮಕಲ್ಲು ಅಂತ ಅಂದರೆ ಬೆಟ್ಟನೇ ಇದೆ. ಹಾಗಾಗಿ ಆ ಬೆಟ್ಟದಿಂದನೇ ಮೂರ್ತಿ ಉದ್ಭವ ಆಗಿದ್ದಂಥ ಲಕ್ಷ್ಮೀನರಸಿಂಹಸ್ವಾಮಿ ಇದ್ದಾರೆ. ಹೋದರೆ ನೋಡ್ಬೋದು, ಖಂಡಿತ ಸಾಮಾನ್ಯ ಹೋಗಿರೋರಿಗೆ ಗೊತ್ತಿರುತ್ತೆ, ಖಂಡಿತ ಹೋಗ್ಬೋದು. ಯಾಕೆ ಆ ತಾಯಿ ಆಗಿದ್ದಂಥ ದಿನ ಮಂಗಳವಾರ. ಹಾಗಾಗಿ ಆ ಮಂಗಳವಾರ ಆಂಜನೇಯನಿಗೆ ತುಂಬಾ ವಿಶೇಷತೆ. ನೋಡಿ, ಯಾವಾಗ ಆ ತಾಯಿ ಕೈಯಲ್ಲಿ ಇದ್ದಿದ್ದಂಥ ನಾಮದ ಕಲ್ಲಾಯಿತು, ಬೆಟ್ಟ ಆಯಿತು, ಆ ಬೆಟ್ಟದೊಳಗಡೆನೆ ಆಂಜನೇಯನಿಗೆ ಪ್ರತ್ಯಕ್ಷ ಆಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲ ದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಇನ್ನೂ ಏನೇನೋ ದೇವ್ರುಗಳೆಲ್ಲ ಇದ್ದಾರೆ. ಹಾಗಾಗಿ ಆದಮೇಲೆ ಆಂಜನೇಯ ಅದಕ್ಕೆ ಆಪೋಸಿಟಲ್ಲೇ ಬಂದು ನಿಂತರಂತೆ. ಒಂದು ಸೆಕೆಂಡು ಗದೆನ ಕೈಲಿಟ್ಕೊಂಡು, ನಾನು ಇವಾಗ ಏನು ಮಾಡೋದು, ಶ್ರೀರಾಮಚಂದ್ರ ಮೂರ್ತಿಗೆ ನಾನು ಹೋಗಿ ಏನು ಹೇಳೋದು? ಆಯಿತು, ನನ್ನ ತಾಯಿ ನಾಮದಿಂದ ಆಗಿದ್ದಂಥ ನಾಮಕಲ್ಲು ನಾಮಗಿರಿನೂ ಅಂತ ಕರೀತಾರೆ. ಗಿರಿ ಅಂದರೆ ಬೆಟ್ಟ ಅಲ್ವೇ, ಹಾಗಾಗಿ ನಾಮಗಿರಿ ಅಂತಲೂ ಸಹ ಕರೀತಾರೆ. ಹಾಗಾಗಿ ಅಲ್ಲಿ ಬಂದು ಅದರ ಮುಂದೆಗಡೆನೇ ಎದುರುಗಡೆ ನಿಂತಿದ್ದಂಥ ಆಂಜನೇಯ ಅಲ್ಲೇ ನಿಂತ್ಬಿಟ್ರಂತೆ. ಯಾಕೆ ಅಂತ ಅಂದರೆ, ನನ್ನ ತಾಯಿ ಇರೋ ಜಾಗದಲ್ಲಿ ನಾನು ಇರಬೇಕು. ಆ ಶ್ರೀರಾಮಚಂದ್ರ ಮೂರ್ತಿ ನರಸಿಂಹಸ್ವಾಮಿ ಅವತಾರದಿಂದ ನನ್ನ ಕಂಡಂಥ ಜಾಗದಲ್ಲೇ ಆಪೋಸಿಟಲ್ಲಿ ನಾನು ಇಲ್ಲೇ ಇರ್ತೀನಿ, ಕಾವಲಾಗಿ ನಾನು ಇರ್ತೀನಿ ಅಂತ ಹೇಳಿ ಆ ತಾಯಿಗೆ
ನಾಮಗಿರಿಯಲ್ಲಿ ನಾಮದಿಂದ ಕಲ್ಲಾಗಿದ್ದಂಥ ತನ್ನ ಹೆತ್ತಿದಂಥ ತಾಯಿ ಪಕ್ಕದಲ್ಲೇ ನಿಂತಿದ್ದಾರೆ. ನಿಂತಾಗ ಎಷ್ಟು ಮಗು 3 ವರ್ಷ 4 ವರ್ಷ ಅಷ್ಟು ಇದ್ದಿದ್ದಂಥ ಮಗು ಬೆಳೀತಾ 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 ಬೇಕಾದಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಈಗ. ಹಾಗಾಗಿ ನಾಮಕಲ್ಲಲ್ಲಿರೋ ಅಂಥ ಆಂಜನೇಯ ಅಷ್ಟು ವಿಶೇಷತೆ ಇದೆ. ಕಾರಣ ನೋಡಿ, ಕುಜದೋಷ ಇರೋ ಅಂಥವರು ಮಂಗಳ ದೋಷ ಆಗಲಿ ಸೆವಾದೋಷ ಅಂತ ಹೇಳ್ತಾರೆ. ಈ ಥರ ಇರೋ ಅಂಥವರು ಸರ್ಪದೋಷದಲ್ಲಿ ಬಳಲ್ತಾ ಇರೋ ಅಂಥವರು ನಾಮಕಲ್ಲಿಗೆ 3 ಅಮಾವಾಸ್ಯೆಯಲ್ಲಿ ಹೋಗ್ಬಿಟ್ಟು ಬಂದರೆ ತುಂಬ ವಿಶೇಷತೆ. ಕಾರಣ ಏನು ಅಂತ ಅಂದರೆ, ಆ ಭಗವಂತ ಹೇಗೆಲ್ಲ ಬೆಳೆದ್ರೋ ಅದೇ ರೀತಿ ನಮಗೂ ಬೆಳವಣಿಗೆ ಕೊಡ್ತಾರಂತೆ. ಆದರೆ ಆ ತಾಯಿನ ಮುಂಚೆ ಹೋಗಿ ಅವ್ರ ತಾಯಿಗೆ ಏನೆಲ್ಲ ಕೊಟ್ಟು ಆ ತಾಯಿನ ಪೂಜೆ ಮಾಡಬೇಕು, ಆ ರೀತಿ ಪೂಜೆ ಮಾಡ್ಕೊಂಡು ಬರಬೇಕು. ಆಗ ಅಲ್ಲಿ ಒಂದು ಅದೃಷ್ಟತೆ ಏನು ಅಂತ ಅಂದರೆ, ಅಲ್ಲಿ ಇದರಲ್ಲಿ ಬಂಗಾರದಿಂದನೇ ತಾಮರೆ ಮಾಡಿದ್ದಾರೆ. ಇದು ಏನು ಹೇಳ್ತಾರೆ ಅಂತ ಅಂದರೆ, ಒಂದು ಹೂಗಳಿಂದ ನಾವು ಅರ್ಚನೆ ಮಾಡೋದು ಇದೆ. ಅದರಲ್ಲಿ ತಂಗಮಲರ್ ಅಂತ ಹೇಳ್ತಾರೆ. ಅಲ್ಲಿ ತಮಿಳ್ನಾಡಲ್ಲಿ ತಂಗಮಲರಿಂದ ಅರ್ಚನೆ ಅಂತ ಹೇಳ್ತಾರೆ. ತಂಗ ಅಂದರೆ ಬಂಗಾರ, ಮಲರ್ ಅಂದರೆ ಹೂವು. ಆ ಬಂಗಾರದ ಹೂವಿಂದ ಅರ್ಚನೆ ಸಂಕಲ್ಪ ಮಾಡೋ ಅಂಥದ್ದು. ಅಲ್ಲಿ ನಾವು ಟೋಕನ್ ತೊಗೊಂಡ್ರೇ, ಸೇವಾ ಚೀಟ್ ತೊಗೊಂಡ್ರೇ ಮಾಡ್ತಾರೆ. ಅದರಲ್ಲಿ ಮಾತ್ರ ಆಂಜನೇಯನಿಗೆ ಶ್ರೇಷ್ಠತೆ. ಮಂಗಳ ಗ್ರಹದಿಂದ, ಕುಜ ಗ್ರಹದಿಂದ ಆಗಿದ್ದಂಥ ದೋಷಗಳು, ಸೆವಾ ದೋಷದಿಂದ ಆಗಿದ್ದಂಥ ದೋಷಗಳು ಆ ತಂಗಮಲರಿಂದನೇ ಅರ್ಚನೆ ಆಗಬೇಕಂತೆ ಭಗವಂತನಿಗೆ. ಆ ತಾಯಿಗೆ ಅವಾಗಲೇ ಹೋಗಿ ಆ ತಾಯಿ ಪಾದಕ್ಕೆ ಭಗವಂತ ತಾಯಿಗೆ ಸೇರುತ್ತಂತೆ. ಆ ತಾಯಿಗೋಗಿ ನಾವು ಯಾರು ಹೋಗ್ತೀವೋ 12 ಗಜದಿಂದ ಬಟ್ಟೆನ ತಾಯಿಗೆ ಸೀರೆ ಜಾಗಿಟನ್ನು ಕೊಡೋ ಅಂಥದ್ದು. ನೀವು ಯಾರು ತೊಗೊಂಡೋ ಕೊಟ್ರೇನೋ ಒಂದು ದಿವಸಕ್ಕೆ ಸುಮಾರು 9 ಟೈಮ್ ಆ ತಾಯಿಗೆ ಅಲಂಕಾರ ಮಾಡ್ತಾನೆ ಇರ್ತಾರೆ. ಆ ತಾಯಿಗೆ ನಾವು ಕೊಡೋ ಅಂಥ ಟೈಮಲ್ಲಿ ಒಂದು 1 ಅವರ್ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆ ತಾಯಿಗೆ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ತಕ್ಷಣ ನಾವು ಕೊಟ್ಟಂಥ ಸೀರೆ ಜಾಗಿಟ್ನ ಆ ತಾಯಿಗೆ ಹಾಕಿ ಅಲಂಕಾರ ಮಾಡಿ ನಮ್ಮದೇ ಅರ್ಚನೆ ಎಲ್ಲ ಮಾಡ್ತಾರೆ. ನೋಡಿ, ಅಷ್ಟು ವಿಶೇಷತೆ ಇದೆ. ಹಾಗಾಗಿ ಮಂಗಳವಾರ ನಡೆದಂಥ ನಾಮಕಲ್ಲಲ್ಲಿ ಆ ತಾಯಿಯಿಂದ ನಾಮದಿಂದ ಆಗಿದ್ದಂಥ ನಾಮಕಲ್ಲು ನಾಮಗಿರಿ ಅದು ಊರು ನಮಗೆ ಮುಖ್ಯ ಅಲ್ಲ, ಆ ತಾಯಿಯಿಂದ ಪಡ್ಕೊಂಡಂಥದ್ದು. ಅದಕ್ಕೆ ಹೇಳೋದು ಸೆವಾದೋಷ, ಮಂಗಳದೋಷ, ಕುಜದೋಷ ಇರೋ ಅಂಥವರು ಮಂಗಳವಾರ ಆ ತಾಯಿ ಆಗಿದ್ದಂಥ ಪ್ರತಿಷ್ಠೆ ಸ್ಥಾನ ದರ್ಶನ ಮಾಡಿದ್ರೆ ಅಷ್ಟು ಮಹಾಯೋಗ. ಅದೇ ರೀತಿ ಏನಕ್ಕೆ ಮಂಗಳವಾರನೇ ಆ ಮಾರುತಿಗೆ, ಅದಕ್ಕೆ ಹೇಳೋದು ಮಾರುತಿ ಅಂತ ಯಾಕೆ ಬಂತು ಅಂದರೆ, ಮಂಗಳವಾರ ಆ ತಾಯಿ ಪ್ರತಿಷ್ಠೆ ಆಗಿದ್ದಂಥ ಮಂಗಳವಾರ ಆ ತಾಯಿಗೆ ಆ ತಾಯಿ ಹೆಸರಲ್ಲೇ ಮಾರುತಿ ಅನ್ನೋಂಥದ್ದು. ಜೈ ಮಾರುತಿ, ನಿನಗೆ ಜಯವಾಗಲಿ ಮಾರುತಿ ಅಂತ ಆ ತಾಯಿ ಹೇಳಿದ್ರಂತೆ. ಅದಕ್ಕೆ ನಾ ತಾಯಿ ಇಟ್ಟಂಥ ಹೆಸರು ಮಾರುತಿ. ಜೈ ಮಾರುತಿ ಅಂದರೆ ನಿನ್ನನ್ನು ಯಾರೆಲ್ಲ ಹುಡ್ಕೊಂಡು ಬರ್ತಾರೋ ಎಲ್ಲರಿಗೂ ಒಳ್ಳೆಯದಾಗಲಿ, ಜೈ ಸಿಗಲಿ ಅಂತ ಅನ್ನೋಂಥದ್ದೇ. ನೋಡಿ, ಒಂದೊಂದು ವಿಷಯ ಆಗಲಿ ಸಾಧಾರಣ ಅಲ್ಲ. ಹಾಗಾಗಿ ಮಂಗಳವಾರ ಆ ಮಾರುತಿಗೆ ಹೋಗ್ಬಿಟ್ಟು ಬಂದ್ರೇ ನಮ್ಮಲ್ಲಿರೋಂಥ ಕಲಹಗಳಾಗಲಿ, ನಮ್ಮಲ್ಲಿರೋಂಥ ದೋಷಗಳಾಗಲಿ, ಪಾಪಗಳಾಗಲಿ ಓದೇ ಹೋಗುತ್ತೆ. ನೋಡಿ, ಆಂಜನೇಯನಿಗೆ ಹೋಗೋದ್ರಿಂದ ಮಂಗಳವಾರ ಮಂಗಳ ದೋಷದ ಪರಿಹಾರ ಸಿಗುತ್ತೆ. ಆದರೆ ಅಲ್ಲೋಗಿ ನೀವು ತುಳಸಿ ಕೊಟ್ಟು ಅರ್ಚನೆ ಮಾಡಿಸ್ಬೇಕು. ಅದೇ ರೀತಿ ಏನು ಅಲ್ಲಿ ವಿಶೇಷತೆ ಇದೆ ಅಂತ ತಿಳ್ಕೊಂಡು ಪಂಚಾಮೃತ ಅಭಿಷೇಕ ಮಾಡ್ತಾರೆ 5 ಗಂಟೆಗೆಲ್ಲ. ಆದರೆ ಅದಕ್ಕೂ ಮುಂಚೆ ಸಂಕಲ್ಪ ಇಟ್ಟಿರ್ತಾರೆ, ಹೋಮ ಇಟ್ಟಿರ್ತಾರೆ. ಅದನ್ನೆಲ್ಲ ಖಂಡಿತವಾಗ್ಲೂ ಮಾಡಿ. ಅಲ್ಲಿ ಇರೋಂಥ ನವಗ್ರಹನ ಪ್ರದಕ್ಷಿಣೆ ಮಾಡ್ದಿರ ಖಂಡಿತ ಬರಬೇಡಿ. 1 ಸುತ್ತು ಪ್ರದಕ್ಷಿಣೆ ನವಗ್ರಹಕ್ಕೂ ಮಾಡಲೇಬಾರ್ದು, 3 ಸುತ್ತು ಸಹ ಮಾಡಬಾರ್ದು. 9 ಸುತ್ತು ಖಂಡಿತ ಮಾಡಲೇಬೇಕು ನವಗ್ರಹಕ್ಕೆ. ಯಾಕೆ ಅಂದರೆ ನವಗ್ರಹದಲ್ಲಿ ಇರೋ ಅಂಥವರು 9 ನವಗ್ರಹನೂ ಅಲ್ಲಿ ಕೂತಿದೆ. ಒಂದೊಂದು ಸುತ್ತೂ ಒಂದೊಂದು ಗ್ರಹಕ್ಕೆ ನೀವು ನಮಸ್ಕಾರ ಹಾಕಿದಂತೆ ಅರ್ಥ. ಹಾಗಾಗಿ 9 ನವಗ್ರಹಗಳಿಗೂ 9 ಪ್ರದಕ್ಷಿಣೆ ಹಾಕಲೇಬೇಕು ಖಂಡಿತವಾಗ್ಲೂ. ಅದೇ ರೀತಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠೆ ಮಾಡಿದಂಥ ಸ್ಥಳನೂ ಇದೆ ಅಲ್ಲೇನೆ ಅಂತ ಅಂದರೆ ಅವ್ರನ್ನೂ ಸಹ ಪ್ರಾರ್ಥನೆ ಮಾಡಿದಿರ ಖಂಡಿತವಾಗಿ ಬರಬೇಡಿ. ಎಲ್ಲನೂ ಒಳ್ಳೆಯದಾಗಲಿ. ಗುರುವೇ ಶರಣಂ. ಆಂಜನೇಯರ ಬಗ್ಗೆ ಹೇಳಬೇಕು ಅಂತ ಇನ್ನೂ ಇದೆ, ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ.
ಗುರುಮಾತ, ಇನ್ನು ಆಂಜನೇಯ ಸ್ವಾಮಿ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರ ಇದೆ ಅಂತ ಹೇಳಿದ್ರಿ, ಅದರ ತಿಳಿಸ್ತಾ ಹೋಗಿ. ಖಂಡಿತ ನೋಡಿ, ಹಾಗಾಗಿ ಏನಕ್ಕೆ ಆಂಜನೇಯನ ಹತ್ರ ನಾವು ಹೋಗಬೇಕು ಅಂದರೆ, ಇವಾಗ ಮಕ್ಕಳು ಮಲ್ಕೊಂಡಿದ್ದಾರೆ, ಮಿಟ್ಟು ಬೀಳ್ತಾರೆ. ನಾವೇ ದೊಡ್ಡವ್ರಿಗೆ ನೋಡಿ ಬೇಕಾದಷ್ಟು ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇರ್ತದೆ. ಅದೇ ರೀತಿ ಏನೇನೋ ನಾವು ಅರ್ಥ ಮಾಡ್ಕೊಳ್ದಿರ ಇರೋ ಅಂಥ ಕನಸೆಲ್ಲ ಬರ್ತೈತೆ. ಅದೇ ರೀತಿ ಡೇ ಟೈಮ್ಲೆ ಮಲ್ಕೊಂಡಿದ್ರೇನೂ ಸಹ ಕೆಟ್ಟ ಕನಸು ಬರುತ್ತೆ. ಒಂಥರ ಏನೋ ಚಳಪಡಿಸ್ಕೊಂಡೇ ಇರ್ತೀವಿ ನಾವು. ಕಾರಣ ಏನು ಅಂದರೆ ನೋಡಿ, ಮನುಷ್ಯ ಎದ್ದು ರಾತ್ರಿ 12 ಗಂಟೆವರೆಗೂ ನಾವು ಏನೆಲ್ಲ ಮಾಡಿರ್ತೀವೋ ಅದೆಲ್ಲ ನಮ್ಮ ಜೊತೆಲೇ ಇರುತ್ತೆ. ನಾವು ಮಲಗಿದ ಮೇಲೆ ನಮ್ಮ ಆತ್ಮ ಹೋಗಿ ಎಲ್ಲ ಸಂಚಾರ ಮಾಡುತ್ತೆ. ನಾವೆಲ್ಲೆಲ್ಲ ಹೋಗಿದ್ವೋ, ಏನೆಲ್ಲ ಮಾಡಿದ್ವೋ, ಏನೆಲ್ಲ ಮಾತಾಡಿದ್ವೋ ಎಲ್ಲನೂ ಸೇರಿ ಅಕೌಂಟು ಆ ಶನೇಶ್ವರ ಸ್ವಾಮಿಗೆ ಕೊಡ್ತೈತೆ ಅಂತೆ ನಮ್ಮ ಮನಸ್ಸು. ಅದಕ್ಕೋಸ್ಕರನೇ ಹೇಳೋದು, ಯಾವಾಗ್ಲೂ ಮನಸ್ಸು ಬೇರೆ ಆತ್ಮ ಬೇರೆ. ಆ ಮನಸ್ಸು ಮತ್ತೆ ಮತ್ತೆ ಎಲ್ಲನೂ ಆಲೋಚನೆ ಮಾಡ್ತೈತೆ ಅಂದರೆ ಆತ್ಮ ಕೊಡೋಂಥ ಪಾದೆ. ಯಾವಾಗಲೂ ನೋಡಿ, ನನ್ನ ಮನಸ್ಸು ಏನು ಹೇಳ್ತೈತೋ ಅದೇ ನಾನು ಮಾಡೋದು, ನನ್ನ ಮನಸ್ಸು ಹೇಳ್ದಂಗೆ ನಾನು ಕೇಳೋದು ಅಂತ ಎಲ್ಲರೂ ಹೇಳ್ತೀವಿ. ಆ ಮನಸ್ಸು ಸಾಧಾರಣವಾಗಿ ಬಂದ್ಬಿಡ್ತಾ? ಇಲ್ಲ, ಆ ಆತ್ಮದಿಂದನೇ ಉಂಟಾಗಿದ್ದಂಥ ಮನಸ್ಸು. ನೋಡಿ, ಈ ಎರಡೂ ಇದ್ರೇ ದೇಹನೇ ಅಲ್ವಾ. ಹಾಗಾಗಲಿ ಆ ಆತ್ಮ ಎಲ್ಲನೂ ಸರ್ಚ್ ಮಾಡುತ್ತಂತೆ. ನೀನು ಎಲ್ಲೋಗಿದ್ದೆ, ಏನು ಮಾಡಿದ್ದೆ, ನನ್ನಲ್ಲಿರೋ ಅಂಥ, ನನ್ನ ದೇಹದಲ್ಲಿ ಇರೋ ಅಂಥ ಆತ್ಮಕ್ಕೆ ಮನಸ್ಸಾಕ್ಷಿ ಹೇಳುತ್ತಂತೆ, ನಾನೇನು ನೀವು ಹುಡುಕಷ್ಟು ನಾನೇನು ಏನು ಮಾಡಿಲ್ಲ ಅಂತ ಇದ್ರೇನೋ ಆ ಆತ್ಮಕ್ಕೆ ಗೊತ್ತಿರುತ್ತೆ. ನೋಡಿ, ಅದಕ್ಕೆ ಒಬ್ಬೊಬ್ಬರು ಸೂಸೈಡ್ ಮಾಡ್ಕೊಳ್ಳೋ ಅಂಥವ್ರಿಗೆ ನಾನು ಎಚ್ಚರಿಕೆ ಹೇಳ್ತೀನಿ. ಏನು ಅಂತ ಅಂದರೆ, ಇವಾಗ ಯಾವಾಗಲೂ ಸುಮ್ಮನೆ ಭಯ ಬೀಳಿಸೋದು. ನಾನು ವಿಷ ಕುಡಿದ್ಬಿಡ್ತೀನಿ, ನಾನು ರೈಲಿಗೆ ಹೊರಟೋಗ್ತೀನಿ, ನಾನು ಬಸ್ಸಲ್ಲಿ ಬಿದ್ದೋಗ್ತೀನಿ, ನಾನು ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಯಾವಾಗಲೂ ಹೇಳೋರು ಮಾಡಲ್ಲ, ಮಾಡೋರು ಹೇಳಲ್ಲ ಅಂತಲೂ ದೊಡ್ಡವರು ಹೇಳ್ತಾರೆ. ಅದಕ್ಕೋಸ್ಕರ ಅದು ಕೆಟ್ಟ ಹ್ಯಾಬಿಟು. ಹೇಳಬೇಡಿ, ಮಾಡಲೂಬೇಡಿ. ಮಾಡೋ ಅಂಥದ್ದೇ ಮಹಾ ತಪ್ಪು. ಕಾರಣ ಏನು ಅಂತ ಅಂದರೆ, ಆ ಥರ ಯಾಕೆ ಹೇಳ್ತೀನಿ ಅಂತ ಅಂದರೆ, ಯಾವಾಗಲೂ ನೋಡಿ ಒಂದು ವಿಷಯ ಹೇಳ್ತೀನಿ, 10 ಟೈಮ್ ನಾವು ಆ ಮಾತು ಹೇಳಿದ್ವಿ ಅಂದರೆ 1 ಟೈಮ್ ಆತ್ಮ ಕ್ವಶನ್ ಹಾಕುತ್ತಂತೆ ಮನಸ್ಸಾಕ್ಷಿ ಹತ್ರ. ಏನು ಅಂತ, ಯಾವಾಗ ನೋಡಿದ್ರೇನು ನಾನು ಇರಲ್ಲ ಅಂತ ಹೇಳ್ತಾ ಇದೆಯಾ? ನಿನ್ನ ದೇಹದೊಳಗಡೆ ನಾನೇ ಹಾಕಿರಬೇಕು. ನನಗೆ ದೇಹ, ಹೊಸ ದೇಹನೇ ಆ ಭಗವಂತ ಕೊಡ್ತಾನೆ, ನಾನು ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬಿಟ್ಟು ಹೋಗೋದಕ್ಕೆ ತಯಾರಾಗ್ತಾನಂತೆ. ನೋಡಿ, ಅದಕ್ಕೆ ಹೇಳೋದು, ನಮ್ಮ ಮಾತು ನಮಗೇ ಮೂಲ ಅಂತ ಹೇಳ್ತೀವಿ. ನಮ್ಮ ಮಾತು, ನಮ್ಮ ದೃಷ್ಟಿ ನಮಗೆ ಹೊಡೆಯುತ್ತಂತೆ. ಖಂಡಿತವಾಗ್ಲೂ ಹೇಳ್ತೀನಿ, ಯಾರೇ ಈ ರೀತಿ ಮಾತಾಡೋ ಅಂಥವ್ರಾಗಲಿ ನಿಲ್ಲಿಸ್ಕೊಳ್ಳಿ. ಖಂಡಿತವಾಗ್ಲೂ ಉಪಯೋಗ ಮಾಡಬೇಡಿ ಮಾತು ಅದೇ ಹೇಳೋಂಥದ್ದು. ಯಾವಾಗ್ಲೂ ಆ ಮಾತಿನಲ್ಲಿ ಬೆಲೆ ಇರಲಿ, ಆ ಮಾತಿನಲ್ಲಿ ಸಾರಾಂಶ ಇರಬೇಕು. ನಾವು ಮಾತಾಡೋ ಅಂಥ ಮಾತು ನಮಗೆ ದೃಷ್ಟಿ ಆಯಿತು ಅಂತ ಇಟ್ಕೊಳ್ಳಿ, ಯಾವ ಭಗವಂತನಿಂದನೂ ಆ ಮಾತನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ, ಇದು ಭಗವಂತ ಕೊಡಲಿಲ್ಲ ಪನಿಷ್ಮೆಂಟು, ನಮಗೆ ನಾವೇ ಕೊಟ್ಕೊತೀವಿ ಅಂತ ಅರ್ಥ. ಹಾಗಾಗಿ ದಯವಿಟ್ಟು ಬೇಡ. ಅದೇ ರೀತಿ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಮಂಗಳವಾರ ಅನ್ನೋಂಥದ್ದು ಏನು, ಮಂಗಳವಾರ ಯಾಕೆ ಆಂಜನೇಯರ ಹತ್ರ ನಾವು ಹೋಗಬೇಕು ಅಂತ ಅಂದರೆ, ನೋಡಿ, ಇವಾಗ ಮಾಂಗಲ್ಯಕ್ಕೇ ಏನೋ ಒಂದು ಸಮಸ್ಯೆ ಬಂದಿದೆ. ಮಾಂಗಲ್ಯ ಸಮಸ್ಯೆ ಅಂತ ಅಂದರೆ ಯಾವಾಗಲೂ ಹೇಳ್ತೀರಾ, ಏನು ಅಂತ ಸಹ ಕೇಳಿದ್ದೀರಾ. ಏನು ಅಂತಂದರೆ, ಯಜಮಾನ್ರಿಗೆ, ಇವಾಗ ನಮ್ಮ ಯಜಮಾನ್ರಿದ್ದಾರೆ, ತುಂಬಾ ಹುಷಾರಿಲ್ಲ, ಅಥವಾ ಬಂದು ಅವ್ರಿಗೇನೋ ಒಂದು ಡ್ಯೂಟಿ ಮಾಡೋ ಅಂಥ ಜಾಗದಲ್ಲಿ ಸಮಸ್ಯೆ ಇದೆ, ಅಲ್ಲದೆ ಏನೋ ಒಂಥರ ಸಂಚಲ ಇರುತ್ತೆ, ಏನೋ ಒಂಥರ ಅವರೇ ಮಾತಾಡ್ಕೊತಾರೆ. ಯಾರಾಗಿದ್ರೇನು ಅವ್ರವ್ರ ಗಂಡದಿರಿಗೆ ಎಲ್ಲ ವಿಷಯದಲ್ಲೂ ಆರೋಗ್ಯ ತಗೊಳ್ಳಿ, ಒಂದು ಏನೇ ಆಗಿರಲಿ, ಇಲ್ಲ ಹೊರಗಡೆ ಹೋದರೂ ಸಂಶಯ ಮಾತ್ರ ಮನಸ್ಸಲ್ಲಿ ಹುಟ್ಟಬಾರ್ದು. ಕಣ್ಣಿಂದ ನೀವು ನೋಡಿದ್ರ, ಕಿವಿಯಿಂದ ಕೇಳಿದ್ರ ಅದನ್ನು ನಂಬಿ, ಆದರೆ ಯಾವ ಕಾರಣಕ್ಕೂ ಸಂಶಯ ಬರಬಾರ್ದು. ಆ ಥರ ಬರುತ್ತೆ ಅನ್ನೋರು ಆಂಜನೇಯನ ದೇವಸ್ಥಾನಕ್ಕೆ ಕಡ್ಡಾಯವಾಗಿ ಹೋಗಬೇಕು. ಇದು ಮಾತ್ರ ಅಲ್ಲ, ಮಕ್ಕಳಲ್ಲಿ ಇವಾಗ ಹೇಳಿದ್ನಲ್ವ, ಕೆಟ್ಟ ಕನಸಾಗಲಿ ಬೇಕಾದ ಥರ ಬರುತ್ತೆ ಹೋಗುತ್ತೆ, ಅದು ದೇವ್ರ ವಿಷಯ ಆಗಿರ್ಬೋದು, ಇಲ್ಲ ಆ ದೈವ ಶಕ್ತಿಗಳು ಆಗಿರ್ಬೋದು, ಎಲ್ಲನೂ ಸರಿ ಸಮಾನವಾಗಿ ಆಗಬೇಕು ಅಂದರೆ ಆಂಜನೇಯನಿಂದನೇ. ಖಂಡಿತ ಅವ್ರಿಗೋಗಿ ನಿಮ್ಮಿಂದ ಕೊಡೋಕ್ಕಾಗುತ್ತೆ ಅಂದರೆ ಏನು ಬೇಕಾದರೂ ಪೂಜೆ ಕೊಟ್ಟು ಒಂದು ಪ್ರಸಾದ ಸಹ ಮಾಡಿಸ್ಬೋದು. ಅವತ್ತಿನ ದಿವಸ ನೀವು ಕೊಬ್ಬರಿ ಅನ್ನ ಕೊಟ್ರೂ ತುಂಬ ಒಳ್ಳೆಯದು. ಅದೇ ರೀತಿ ಲೆಮನ್ ರೈಸ್ ಕೊಡ್ಬೋದು, ಪುಳಿಯೋಗರೆ ಕೊಡ್ಬೋದು, ಸ್ವೀಟ್ ಪೊಂಗಲ್ ಕೊಡ್ಬೋದು, ಏನು ಬೇಕಾದರೂ ಕೊಡ್ಬೋದು ಭಗವಂತನಿಗೆ. ಆದರೆ ಅವರಿಗೆ ಶ್ರೇಷ್ಠ ತುಳಸಿನೂ ಬೆಣ್ಣೆ, ಅದರಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸಿ, ಆ ಬೆಣ್ಣೆ ಹೇಗೆಲ್ಲ ಕರಿಯುತ್ತೋ ಅದೇ ರೀತಿ ಆ ಕಷ್ಟನೂ ದೋಷನೂ ಪಾಪನೂ ಶಾಪನೂ ಕರಿಯುತ್ತೆ. ಅದಕ್ಕೆ ಹೇಳೋದು ಮಂಗಳವಾರ ವಿಶೇಷತೆ ಇಷ್ಟಿದೆ. ಇನ್ನೂ ಇದೆ, ಹೇಳ್ತಾ ಹೋಗ್ಬೋದು. ಆ ಭಗವಂತನಿಗೆ ಯಾಕೆ ತುಳಸಿ ಕೊಡಬೇಕು ಅಂದರೆ, ಕೃಷ್ಣನಲ್ಲಿ ಎಷ್ಟಿದೆಯೋ, ಶ್ರೀರಾಮಚಂದ್ರನಲ್ಲಿ ಎಷ್ಟಿದೆಯೋ, ಶ್ರೀ ರಾಘವೇಂದ್ರರಿಗೆ ಎಷ್ಟಿದೆಯೋ ಆ ಥರ ನಾರಾಯಣನ ನಾಮಾಂಕಿತದಲ್ಲಿ ಇರೋಂಥವ್ರು. ತಿರುಪತಿ ಸ್ವಾಮಿಗೆ ವಾಹನ ಆವರ್ತಾನೆ, ಹಾಗಾಗಿ ಅವರಿಂದ ಆಗೋಂಥದ್ದು ಬೇಕಾದಷ್ಟಿದೆ. ಅವ್ರನ್ನ ನೀವು ಪೂಜೆ ಮಾಡಿದ್ರೇ ತಿರುಪತಿಗೆ ಹೋಗಿ ಬಂದಂತೆ ಅರ್ಥ. ಹಾಗಾಗಿ ಮಂಗಳವಾರ ವಿಶೇಷತೆ ಎಲ್ಲರಿಗೂ ಒಳ್ಳೆಯದಾಗಲಿ, ಖಂಡಿತ ಶುಭವಾಗಲಿ. ಗುರುವೇ ಶರಣಂ.